ವೇದ ಉದದಿ ಭಿನ್ನ ಗುರು ವೇದ ಉದದಿ ಭಿನ್ನ ಗುರು ನಿಶ್ಚಯ ದಾಸರು ಒಂದ್ ಕಡೆ ಹೇಳ್ತಾರೆ, ವೇದ ಉದದಿ ಭಿನ್ನ ಗುರುವಾಗಿ ಲವಣ ಸಮಾನ ವಾದದ ಗುರುಮುಖ ದ್ವಾರ ಅಮೃತತೆ ಅಧಿಕಾರ. ವೇದ ಉಪನಿಷತ್ತ ಪುರಾಣಗಳನ್ನ ನಂದು ಮಕ್ಕಳು ಸಾಲ ಆಗೈತೆ ಅಂತ ತಿಳ್ಕೊಂಡ ಬೇಡ, ನನ್ನಷ್ಟಕ್ಕೆ ನಾನೇ ತಿಳ್ಕೊಂಡು ಅಭ್ಯಾಸ ಮಾಡ್ತೀನಿ ಅಂತ ನಾವು ಮಾಡಿದೀವಿ ಅಂದ್ರೆ ಅದು ಹೆಂಗಾಕೈತೆ ಅಂತ ಹೇಳ್ತಾರ. ಸಮುದ್ರದ ನೀರು ಹೋಗ್ತಿರ್ತದಲ್ಲ, ಈ ಪುರಾಣ ವೇದ ಉಪನಿಷತ್ತುಗಳನ್ನ ನಾವು ಅಭ್ಯಾಸ ಮಾಡ್ಬೇಕಾರ ನಮ್ಮದು ನಾವ ಮಾಡ್ಕೊಂಡಿವಿ ಅಂದ್ರ ಸಮುದ್ರದ ನೀರು ಹೆಂಗ್ ಹೋಗ್ತಿರ್ತದಲ್ಲ ಹಂಗ ಉಪ್ಪಿನಗತ್ತೆ ನೀರ ಇದು ಹತ್ತತಿ ಅಂತ ಹೇಳ್ತಾರ. ಗುರುಮುಖ ದ್ವಾರ ಇದನ್ನ ಗುರು ಮಾಡಿಕೊಂಡ ಗುರುವಿನ ಮುಖದಿಂದ ನಾವ ಅಭ್ಯಾಸ ಮಾಡಿದ್ರ ಅದು ಹೆಂಗಾಕೈತಂದ್ರ ಮನಿಯೊಳಗ ತಾಯಿದ್ರು ರೊಟ್ಟಿ ಮಾಡ್ತಾರಲ್ಲ, ಆ ರೊಟ್ಟಿಗಂತ ನೀರ್ ಹಚ್ತಾರಲ್ಲ, ಆ ನೀರಾಗ ಎದ್ದುದು ರೊಟ್ಟಿಗೆ ಹಚ್ಚುದು ಮತ್ತ ಅರಿವಿ ಆ ನೀರೊಳಗ ಬುಡ್ಡ್ಯಾಗ ಬಿಡುದು, ಮತ್ತ ರೊಟ್ಟಿಗೆ ಹಚ್ಚುದು ಆ ಅರಿವಿ ತಂದು ನೀರಾಗ ಬಿಡುದು. ಆ ಬುಟ್ಟಿ ಒಳಗ ಅಥವಾ ಸಣ್ಣ ಬೊಗಾಣಿ ಒಳಗೆ ಇಟ್ಕೊಂಡಿರ್ತಕ್ಕಂಥ ಪಾತ್ರೆ ಒಳಗಿನ ನೀರ ಒಂದ್ ಸ್ವಲ್ಪ ಬೆಚ್ಚಗ ಮಾಡಿ ಕೂಡ ಅಂಬಲಿಕ್ಕಿದ್ರು ಹೆಚ್ಚು ರುಚಿ ಆಗ್ತದ. ಆಮೇಲೆ ರೊಟ್ಟಿ ಮೂಲಕ ಮತ್ತೆ ರೊಟ್ಟಿ ಮಾಡೋಕೆ ಮೊದಲು ರೊಟ್ಟಿಗಿಂತ ಮೊದಲ ಮಾಡಾಕ್ ಹಚ್ಚಿ ರೊಟ್ಟಿ ಆದ್ಮೇಲೆ ಅದೇ ನೀರು ಸ್ವಲ್ಪ ಬೆಚ್ಚಗ ಮಾಡಿ ಕುಡ್ರ ಅಂಬಲಿಕ್ಕಿದ್ರು ಹೆಚ್ಚು ರುಚಿ ಆಗ್ತದ. ಹಂಗ ಗುರುಮುಖದಿಂದ ವೇದ ಉಪನಿಷತ್ತ ಪುರಾಣಗಳನ್ನ ಕೀರ್ತನಗಳನ್ನ ಕೇಳಿದ್ರ ಆ ಹಿಟ್ಟಿ ನೀರು ಹೆಂಗ ರುಚಿ ಆಗ್ತದಲ್ಲ ಅಮೃತಕ್ಕಿಂತ ಹೆಚ್ಚ. ಹಂಗ ಗುರುಮುಖದಿಂದ ನಾವು ಕೇಳಿದಿಪ್ಪ ಅಂತಂದ್ರ ಅದು ಅಮೃತಕ್ಕಿಂತ ಹೆಚ್ಚ ಅಂತದ ಅಂತಕ್ಕಂಥ ಮಾತು. ಹಂಗ ಮಹಾಭಾರತದ ರಾಜಕುಮಾರರಿಗೆ ವಿದ್ಯಾಭ್ಯಾಸ ಇನ್ನು ಯಾರ ಕಡೆ ಮಾಡ್ಬೇಕಂತ ತಿಳ್ಕೊಂಡ ಗಂಗಾಪುತ್ರ ಭೀಷ್ಮ, ದಾಸಿ ಪುತ್ರ ವಿದುರ, ಧೃತರಾಷ್ಟ್ರ ಮತ್ತು ಗಾಂಧಾರಿ ಕುಂತಿ ವಿಚಾರ ಮಾಡ್ತಿರ್ಬೇಕಾಗ ಮಹೇಂದ್ರ ಪರ್ವತಕ್ಕೆ ಹೋಗಿ ಪರಶುರಾಮಗ ಭೇಟಿಯಾಗಿ ಪಟ್ಟ ತನ್ನ ಗೆಳೆಯ ಪಾಶ್ಚಾತ್ಯ ದೇಶವನ್ನ ಆಳ್ತಕ್ಕಂತ ದ್ರುಪದ ರಾಜನಿಗೆ ಭೇಟಿ ಆಗ್ಬೇಕು, ನಾನು ರಾಜ್ಯ ಆದ್ಮೇಲೆ ನನ್ನ ರಾಜ್ಯಕ್ಕೆ ಹೇಳಿ ಕಳಿಸ್ತೀನಿ, ಬಾ ನನ್ನ ಎಲ್ಲ ಸರ್ವಸ್ವವನ್ನು ನಿನಗೆ ಕೊಡ್ತೀನಿ ಅಂತ ಕೂಡಿ ಕರೆಯಾಗಿ ಹೇಳಿದ್ದ. ನೋಡ್ಬೇಕು ನನ್ನ ಗೆಳೆಯ ಕೊಡ್ತಾನಿಲ್ಲ ನೋಡ್ಬೇಕಂತ ತಿಳ್ಕೊಂಡ ದ್ರೋಣಾಚಾರ್ಯ ಗುರುಗಳು ಎಲ್ಲಿ ದ್ರುಪದನಲ್ಲಿ ಹೋಗಿರ್ತಕ್ಕಂಥ ವಿಷಯ. ಅವಾಗ ದ್ರುಪದ ಅವನನ್ನು ಗುರುತಿಸಲಿಲ್ಲ. ಸನ್ಮಾನಕ್ಕಿಂತಲೂ ಹೆಚ್ಚು ಅವನಿಗೆ ಅಪಮಾನ ಮಾಡಿ ತುಂಬಿದ ಸಭೆಯೊಳಗ ಕಳಿಸಿದಾಗ ಸನ್ಮಾನಕ್ಕಿಂತಲೂ ಹೆಚ್ಚು ಅವಮಾನ ಮಾಡಿ ತುಂಬಿದ ಸಭೆಯೊಳಗ ತನ್ನನ್ನ ಅಗೌರವದಿಂದ ನಡೆದುಕೊಂಡ ಅಂತ ತಿಳ್ಕೊಂಡ ದ್ರೋಣಾಚಾರ್ಯರು ಶಪಥ ಮಾಡ್ತಾರ, ಯಾವಾಗ ನನಗ ಕೊಟ್ಟಂತ ಮಾತಿಗೆ ನೀನು ಉಳಿಸ್ಕೊಳ್ಳಿಲ್ಲ, ನನಗ ಕೊಟ್ಟ ಮಾತಿನ ಪ್ರಕಾರ ನೀನು ನಡೆದುಕೊಳ್ಳಲಿಲ್ಲ, ಯೋಗ್ಯವಾಗಿರ್ತಕ್ಕಂಥ ಶಿಷ್ಯರನ್ನು ಹುಡುಕಿಕೊಂಡೆ, ನನ್ನ ಶಿಷ್ಯರಿಂದ ನಿನ್ನನ್ನು ಗೆದ್ದ, ನನ್ನ ಪಾದಗಳ ನಿನ್ನ ಹಾಕಿಕೊಳ್ಳಿಲ್ಲ, ನಾನು ದ್ರೋಣಾಚಾರ್ಯ ಅಲ್ಲ ಅಂತ ತಿಳ್ಕೊಂಡ ಶಪಥ ಮಾಡಿಕೊಂಡ, ಪ್ರತಿಜ್ಞೆ ಮಾಡಿಕೊಂಡ, ತನ್ನ ಮನಸ್ಸಿಗೆ ಒಂದ ಗಂಟು ಹಾಕಿಕೊಂಡ, ಮುಟ್ಟು ಹಾಕಿಕೊಂಡ ಎಲ್ಲಿ ಬರ್ತಾನ. ಮತ್ತೆ ಮರಳಿ ತನ್ನ ಊರಿಗೆ ಹೊರಟಿರ್ಬೇಕಾದ
ದಾರಿ ಒಳಗ ಹಸ್ನಾವತಿ ಅಂತ ತಿಳ್ಕೊಂಡ ಇದು ಕುರುಕುಲದ ರಾಜ್ಯಕುಮಾರರ ಆಡುಗನ್ನು ನೋಡ್ತಾನ. ನೂರಾರು ಮಕ್ಕಳು ಆಟ ಆಡ್ತಿರ್ಬೇಕಾದ ಬಾವಿ ಗಂಡಿಗೆ ಎಲ್ಲರೂ ಹೋಗಿ ನಿಂತಿರ್ತಾರ. ಅವಾಗ ದ್ರೋಣಾಚಾರ್ಯಗಳು ಈ ಹುಡುಗರು ನಿಂತಾವ, ಯಾರ ಮಕ್ಕಳು ಇರ್ಬೇಕು ಇವು, ಈ ಮಕ್ಕಳನ್ನ ಕಂಡು ಮಾತಾಡಿಸಿ ನಾನು ಹೋಗ್ಬೇಕಂತ ತಿಳ್ಕೊಂಡ ದ್ರೋಣಾಚಾರ್ಯರು ಇವರು ಬಂದಾಗ ಅಲ್ಲೊಂದು ಗಮನಿ ನೋಡ್ತಾರ. ಪಾಂಡವರು ಕೌರವರು ಆಡ್ತಕ್ಕಂತ ಚೆಂಡ ತಪ್ಪಿ ಹೋಗಿ ಬಾವಿ ಒಳಗೆ ಬಿದ್ದಾಗ ಆ ಬಾವಿಯಿಂದ ಮೇಲೆ ಹೆಂಗ ತೆಗಿಬೇಕಂತಕ್ಕಂಥ ವಿಚಾರ ಎಲ್ಲ ರಾಜಕುಮಾರರಿಗೆ ತಿಳಿದಿರಲಿಲ್ಲ. ಆಗ ದ್ರೋಣಾಚಾರ್ಯರು ಈ ಚೆಂಡ ಹೆಂಗ ಮ್ಯಾಲ ತೆಗೆದು ನಿಮಗೆ ಗೊತ್ತಿಲ್ಲ, ಮಕ್ಕಳಿಗೆ ಕೇಳ್ತಾನೆ. ಇಲ್ಲ, ನಮಗೆ ಅದನ್ನ ಯಾಕೆ ಮ್ಯಾಲ ತೆಗಿಬೇಕು ಅಂತಕ್ಕಂಥ ವಿಚಾರ ಮಾಡಿದಿಲ್ಲ ಅಂತಕ್ಕಂಥ ಮಾತು ಹೇಳಿದಾಗ ಅಲ್ಲಿ ಇರ್ತಕ್ಕಂಥ ಧರ್ಮೇನ ತಗೊಂಡ ಅದಕ್ಕೆ ಮಂತ್ರಿಸಿ ತನ್ನ ಬಿಲ್ಲಿಗೆ ಹಿರಿಯೇರಿಸಿ ಹೊಡೆದಾಗ ಒಂದು ಬಾಣ ಹೋಗಿ ಚೆಂಡಿಗೆ ಕೊಂಡಿರ್ತದ, ಮತ್ತೊಂದು ಬಾಣ ಬಿಟ್ಟಾಗ ಅದಕ್ಕೆ ಎರಡನೇದು, ಹಾಗೆ ಮೂರನೇದು, ಹಾಗೆ ನಾಲ್ಕನೇದು, ಒಂದು ಹೊಡ್ಕೋದ ಆ ನೀರಿನ ಕೆಳಗಿದ್ದ ನೀರಿನ ಮೇಲೆ ಚೆಂಡಿತ್ತು, ಅಲ್ಲಿರದ ಬಾಣ ಮೇಲೆ ಬಂತು. ಅವಾಗ ಮಕ್ಕಳಿಗೆ ಹೇಳ್ತಾರ ದ್ರೋಣಾಚಾರ್ಯ, ಇನ್ನು ಚಕ್ರಿ ಸರಪಳಿ ಅಂತಂದಾಗ ಆ ಚೆಂಡಿಗೆ ಬಿಟ್ಟಿರ್ತಕ್ಕಂಥ ಬಾಣ ಇಟ್ಕೊಂಡ ಮಕ್ಕಳೆಲ್ಲ ಚೆಂಡಿ ಬರುತ್ತ ಸರಪಳಿ ಅಂತ ಮ್ಯಾಲ ತೆಗೆದುಕೊಂಡು ಅವಾಗ ಇದನ್ನೆಲ್ಲ ನೋಡಿಕೊಂಡ ಮಕ್ಕಳೆಲ್ಲ ಹರ್ಷರು. ಇವನ ಒಂದ ಧನುರ್ಧಾರಿ ವಿದ್ಯೆಯನ್ನ, ಇವರ ಒಂದು ಕೈಚಾರಕವನ್ನು ನೋಡಿಕೊಂಡು ಸುಮ್ಮಕೊಂಡಿರಲಿಲ್ಲ. ಅವಾಗ ಆ ದ್ರೋಣಾಚಾರ್ಯ ಹೇಳ್ತಾರ, ಬುದ್ಧಿ ನೀವು ಸ್ವಲ್ಪ ಇಲ್ಲೇ ಇರಿ, ನಾವು ನಮ್ಮ ಅರಮನೆ ತಕ್ಕ ಹೋಗಿ ಬರ್ತೇವೆ ಅಂತ ತಿಳ್ಕೊಂಡು ಓಡಿ ಹೋಗಿ ಭೀಷ್ಮ ವಿದುರರಿಗೆ ಹೇಳ್ತಾರ. ಅವಾಗ ಯಾರು ಇರ್ಬೇಕು ಅವ್ರು ಈ ಕಡೆ ಅರಮನೆಗೆ ಬಾ ಅಂತ ಹೇಳಿ ತಿಳ್ಕೊಂಡ ಕರೆದಾಗ ಅರಮನೆಗೆ ಆ ದ್ರೋಣಾಚಾರ್ಯ ಗುರುಗಳನ್ನ ಕರ್ಕೊಂಡು ಹೋಗ್ತಾರೆ. ಅವಾಗ ಭೀಷ್ಮ ತಿಳ್ಕೊಂಡ, ಅಪ್ಪ ಆಚಾರ್ಯ ದ್ರೋಣರು ನೀವಿದ್ದೀರಿ, ನೀವು ನಮ್ಮೆಲ್ಲ ರಾಜಕುಮಾರರಿಗೆ ವಿದ್ಯಾಭ್ಯಾಸ ಹೇಳಿಕೊಡ್ಬೇಕಂತ ತಿಳ್ಕೊಂಡ ಅವಾಗ ದ್ರೋಣರಲ್ಲಿ ವಿನಂತಿ ಮಾಡಿಕೊಂಡಾಗ ದ್ರೋಣರು ಕೌರವರು ಪಾಂಡವರಿಗೆ ವಿದ್ಯೆಯನ್ನು ಕಲಿಸಲಿಕ್ಕೆ ತಯಾರಾಗಿರ್ತಾರೆ. ಇದೆಲ್ಲ ನಿನ್ನೆ ತನಕ ಒಂದು ರಿಮೈಂಡ್ ಮಾಡಿ ಕೊಟ್ಟೆ, ನಿನ್ನಿಂದ ನೆನಪದ ಹೌದಿಲ್ಲ, ಮತ್ತೆ ಬರ್ಬೇಕಾದ್ರೆ ಲೇಟ್ರೇ ಮಾಡಿದ್ರೆ ಬೇಡ, ನೀನೇನು ಬಂದಿರಂಗಿಲ್ಲ, ಮತ್ ಇವತ್ತ ಹಾಕೋಬೇಕಲ್ಲ ಡೆಬ್ಬಿ, ಹೌದಿಲ್ಲ ತಳಕ. ಇನ್ನೊಮ್ಮೆ ಏನಾಗಿತ್ತಂತ, ಎಲ್ಲಾರು ನೀವು ದಿನಾಲೇ ಮುಂದೆ ಬಂದು ಕುಡಿಸಿಲ್ಲ, ಯಾವುದೇ ಪ್ರಯಾಣ ಮಾಡ್ತಿರ್ಬೇಕಾದ್ರೆ 10 ನಿಮಿಷ ಮುಂಚಿತವಾಗಿರ್ಬೇಕು. ನಾವು ಬಸ್ಸಿನೊಳಗಡೆ ಮಾಡೋನು, ಟ್ರೈನ್ ಒಳಗಡೆ ಮಾಡೋನು, ಬೇಡ ವಿಮಾನದಾಗರೆ ಮಾಡ್ರಿ. ಯಾಕೆ ಪಂಚಮ ಆಶೀರ್ವಾದ ಮಾಡ್ರಿ, ವಿಮಾನದಾಗ ಯಾಕೆ ನೀವು ಅಡ್ಡಾಡ್ಬಾರ, ಹೌದಿಲ್ಲ? ಹಂಗ ಎಲ್ಲೇ ಪ್ರಯಾಣ ಮಾಡ್ರಿ, ಬೇಡ ನಿಮ್ಮ ಮಾಲಕರೊಂದಿಗೆ ನೀವು ನಿಮ್ಮ ಯಜಮಾನತಿಗಳಿಗೆ ತಗೊಂಡ ಬೈಕ್ ನ ಹೋಗ್ಬೇಕಾದ್ರೆ ಒಂದು 10 ನಿಮಿಷ ಆಗಾವ್ ಜಾಗ ಹಿಡಿದು ಕಲಿಬೇಕು ನಾವು. ಯಾಕ ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಹೇಳ್ತಾರಲ್ಲ, ಹಂಗ ಆಗ್ಬಾರ್ದು. ಒಂದು 10 ನಿಮಿಷ ಮುಂಚೆ ಜಾಗ ನಾವು ಬಿಡ್ಬೇಕಂತ ತಿಳ್ಕೊಂಡ ಎಲ್ಲಾರು ಬೇಗ ಹೋಗ್ಬಿಟ್ಟಿದ್ರಂತ ತಮ್ಮ ಸೀಟ್ಗಳನ್ನ ಖರೀದಿ ಅಂದ್ರೇನು ಬುಕ್ ಮಾಡ್ಕೊಂಡ ಅಡ್ವಾನ್ಸ್ ಹೋಗಿ ಬಸ್ನಾಗ ಹೋಗಿ ಜಾಗ ಹಿಡಿತಾರಲ್ಲ, ಈಗ ಹಂಗ ಹೋಗಿ ಕೂತಾರಂತ. ಕರೆ ನಮ್ದು ಪ್ರಯಾಣ ನಿಮ್ಗೆ ಹೇಳೋದಾಗೈತಿ, ರೈಲ್ವೆದಾಗ ಹೋಗುದು ಹೇಳೋದೈತಿ. ಈ ಎಲ್ಲಾರು ಹೋಗಿ ತಮ್ಮ ಸಮಯಕ್ಕೆ ಅನುಗುಣವಾಗಿ ವಿಜಯಪುರ ರೈಲ್ವೆ ಸ್ಟೇಷನ್ ಆಗಿ ಕೂತಿದ್ರಂತ. ರೈಲ್ವೆ ಬಂದ ಕೂಡಲೇ ಪಟ ಏರಿ ಕೂತ್ರು. ಅದು ಸರಿಯಾದ ಸಮಯಕ್ಕೆ ಅಲ್ಲಿ ಸಿಗ್ನಲ್ ತೋರಿಸ್ತಿರ್ತಾರ, ಅಲ್ಲಿ ಆಪರೇಟರ್ ಅದನ್ನ ಕೆಂಪು ಮತ್ತು ಹಸಿರು ಅಂತಕ್ಕಂಥ ಸಿಗ್ನಲ್ ತೋರಿಸ್ಕೊತಿರ್ತಾರೆ. ಅದ್ರ ಚಾಲಕ ನಿಂತಾಗ ಕೆಂಪು ಧ್ವಜ ಬಂತಂದ್ರೆ ಅದು ಸ್ಟಾಪ್ ಇರ್ತದೆ. ಇನ್ನೊಂದು ತಕ್ಕ ಕೆಂಪು ಧ್ವಜ ಅಂತ ಹಸಿರ ತೋರಿಸ್ಬಿಟ್ರಂದ್ರೆ
ಟ್ರೈನ್ ತನ್ನಸ್ತಾ ಪ್ಲಾಟ್ಫಾರ್ಮ್ ಅಂದ್ರೆ ಚಾಲು ಆಗ್ತದ. ಹಾಗ ಇನ್ನೇನು ಟ್ರೈನ್ ಬಿಡ್ತೈತೆ ಅನ್ನೋದ್ರಾಗ 4 ಮಂದಿ ದಾಂಡಿಗರು ಓಡಿ ಬಂದ್ರಿ. ಅವ್ರಿಗೂ ಮುಂಬೈ ಹೋಗ್ಬೇಕಾಗಿತ್ತು. ಎಲ್ಲಿಗೆ? ಮುಂಬೈ ಹೋಗ್ಬೇಕಾಗಿತ್ತು. 4 ಮಂದಿ ಓಡಿ ಬಂದ್ರು. ಓಡಿ ಬಂದ್ರಾಗ ಟ್ರೈನ್ ತಪ್ಪೈತೆ ಅಂತ ತಿಳ್ಕೊಂಡು ಅವಸರ ಮಾಡಿ ಒಳಗೆ ಏರಿ ಕುಂಡ್ರಬೇಕು ಅನ್ನೋದಾಗ ಸೀಟ್ ಅಲ್ಲಿ ಇಲ್ಲ, ಹೆಂಗ್ ಮಾಡ್ಬೇಕಂತ ತಿಳ್ಕೊಂಡು ಆ 4 ಮಂದಿ ದಾಂಡಿಗರು ಒಂದು ಕೆಲಸ ಏನ್ ಮಾಡಿದ್ರು, ಅಲ್ಲ ಈ ಟ್ರೈನಿನಾಗ ಹಾವು ಹೋಗ್ತೈತಿ ಎಬ್ಬಿಸ್ಬಿಟ್ರೆ ಹವಾ ಸುಳ್ಳೆ. ಈ ತನ್ನದು ತನ ಕೂತಿದ್ದು ದಿಕ್ಕಾಪಾಲಾದ್ರಿ. ಮೊದಲಿಗೆ ಅಡ್ವಾನ್ಸ್ ಕೂತಿದ್ರ, ಮತ್ತೆ ಹೆಂಗ್ರಿ 10 ನಿಮಿಷ ಅಡ್ವಾನ್ಸ್ ಹೋಗಂತ ಹೇಳ್ತೀವಿ. ಸೀಟ್ ಇರ್ತದೆ ಈ ಮಂದಿ ಇರುವುದ ಇವ. ಎಲ್ಲಿ ಸತ್ಯದ ಅಲ್ಲಿ ಅಸತ್ಯ ಅದ, ಎಲ್ಲಿ ನಿಜ ಅದ ಅಲ್ಲಿ ಸುಳ್ಳದ, ಎಲ್ಲಿ ಧರ್ಮ ಅದ ಅಲ್ಲಿ ಅಧರ್ಮ ಅದ, ಎಲ್ಲಿ ನ್ಯಾಯ ಅದ ಅಲ್ಲಿ ಅನ್ಯಾಯ ಅದ. ಸತ್ಯಕ್ಕೆ ಬೆಲೆ ಬರಬೇಕಾರ ಅಸತ್ಯ ಅಂತಕ್ಕಂಥದ್ದು ಇರಲೇಬೇಕ. ಧರ್ಮದ ಜೇಂಡಾ ನನಗೆ ಪಡಕಾಯಿಸ್ಬೇಕಾಗೈತಂದ್ರ ಅಧರ್ಮ ಅಂತಕ್ಕಂಥದ್ದು ನನಗೆ ಕಾಡಬೇಕ. 4 ಮಂದಿಗೆ ಬಣದಿಂದ ಊರಾಗ ಸ್ಪರ್ಧಾ ಇಟ್ಟ ಸಾಲಿ ಒಳಗ ಮಕ್ಕಳಿಗಿದ್ದಾಗ ಶಿಕ್ಷಕ ಒಬ್ಬನೇ ಓಡಿದ್ರೆ ಅದು ಸ್ಪರ್ಧೆ ಆಗಲ್ಲ. 8 ಮಂದಿಗೆ ಕೂಡಿ ಓಡಿಸ್ಬೇಕು. ಯಾರು 1 ನಂಬರು, ಯಾರು 2 ನಂಬರು, ಯಾರು 3 ನಂಬರ್ ಬರ್ತಾರಲ್ಲ, ಪ್ರಥಮ ದ್ವಿತೀಯ ತೃತೀಯ ಅಂತ ತಿಳ್ಕೊಂಡು ಅವ್ರಿಗೊಂದು ಮಾನ ಸನ್ಮಾನ ಸಿಗ್ತದಲ್ಲ, ಅದು ಸ್ಪರ್ಧೆ ಇರತಕ್ಕಂಥದ್ದು. ಹಾಗ ಇವು ಸತ್ಯ, ಧರ್ಮ, ನ್ಯಾಯ, ನಿಷ್ಠೆ ಅನ್ನತಕ್ಕಂಥದ್ದು ತಿಳಿಬೇಕಾದ ಅಸತ್ಯ, ಅನ್ಯಾಯ, ಅಧರ್ಮಗಳು ಇರಲೇಬೇಕ. ಹಂಗ ಆ 4-8 ಮಂದಿ ದಾಂಡಿಗ ಬಂದ ಈ ಡಬ್ಬಿ ಒಳಗ, ಈ ಟ್ರೈನ್ ಡಬ್ಬಿ ಒಳಗ ಹಾವೈತೆ ಅಂತ ಅಂದ್ಕೂಡ್ಲೆ ಎಲ್ಲರೂ ಗಾಬರಿಯಾಗಿ ಬಡ ಸಿಗದ ದಿವ್ಯಾಂಗ ಎಲ್ಲ ಕುಲ್ಲ ಆಗ್ಬಿಟ್ರು. ನಿಮ್ ಮುಂದೆ ಹೇಳ್ತನ್ರಿ, ದಿವ್ಯಾಂಗ ಅವ್ರು ಕುಲ್ಲ ಹಾಕಿದ್ಕೂಡ್ಲೆ ಇವ್ರ 8 ಮಂದಿಗೆ ಆರಾಮ್ ಜಾಗ ಸಿಗ್ತಿ, ಎಲ್ಲಿ ಬೇಕಾದ್ರೆ ಒಳ್ಳೆ ಅಂತ ಹೌದಿಲ್ಲ. ಅದ್ರಾಗ ಒಬ್ಬ ಹಾಕತ್ತಿಲ್ಲ, ಹೆಂಗ್ ಮಾಡಿ ಐಡಿಯಾ ಆಗ್ತದ, ಭಾರಿ ಮಾಡಿ ದೋಸ್ತ ದುಡ್ಡು ಕೊಡು ಎಲ್ಲಾರು ದುಡ್ಡು ಕೊಡು ಆರಾಮ್ ದುಡ್ಡು ಕೊಟ್ಟ ಕೂತ್ರಿ. ಟ್ರೇನ್ ಬಿಟ್ಟಿತು, ವಿಜಯಪುರ ಟ್ರೇನ್ ಬಿಟ್ಟು ಮುಂದೆ ಇಂಡಿಗೆ ಸ್ಟಾಪ್ ಆಗೋದಿತ್ತದ. ನಮ್ಗೆ ಎಲ್ಲಿ ಹೋಗ್ಬೇಕಾಗಿತ್ತು ಹೇಳ್ರಿ? ಮುಂಬೈ. ಈಗ ನಿಮ್ಮ ಬಬಲಾಗಿ ಬಿಡ್ತಾರ, ಮುಂಬೈಗೆ ಹೋಗ್ಬೇಕಲ್ಲ. ಮುಂಬೈಗೆ ಹೋಗ್ಬೇಕಾಗಿತ್ತು ಟ್ರೇನ್, ಇಂಡಿಗೆ ಸ್ಟಾಪ್ ಆಯ್ತು. ಅವಾಗ ಬಿಜಾಪುರದಲ್ಲಿ ಇರ್ತಕ್ಕಂತ ಆ ಟೆನ್ಷನ್ ಮಾಸ್ಟರ್ ಸುದ್ದಿ ಹೋಗಿದ್ದಾರೆ ಅಂತ ಲಾಸ್ಟ್ ಒಂದು ಡೆಬ್ಬಿ ಒಳಗ ಹಾವೇನೋ ಹೋಗತ್ತ. ಅದ್ರ ಇಂಡಿ ದೇಶದ ಏನ್ ಮಾಡಿ ಸೈಡ್ ಕಡೆ ಒಂದ್ ಕಡೆ ಸಿಗ್ನಲ್ ತೋರಿಸಿ ಆ ಡಬ್ಬಿ ಹರಿದು ಬಿಡ್ರಿ ಅಂದ್ರೆ ಕಟ್ ಮಾಡಿಬಿಡ್ರಿ ಒಂದು ಡೆಬ್ಬಿ ಅಂತ ಹೇಳ್ಬಿಟ್ಟಿದ್ದಂತ. ಮುಂದೆ ಹೋಗಿ ಟ್ರೇನ್ ಬಿಜಾಪುರದಿಂದ ಇಂಡಿಗೆ ಹೋದ್ರ ಈ ಮಕ್ಳು 8 ಮಂದಿ ದುಡ್ಡು ಕೊಟ್ಟಿದ್ರಲ್ಲ, ಇದೆಲ್ಲ ಮಕ್ಕೊಂಡ್ಬಿಟ್ರಂತ ಸ್ವಾಸ್ಥ ಕಾಮ್ಗ ಉಂಡು ಮನೆಗೆ ಬಿಟ್ಟಿದ್ರಂತ. ಯಾರ್ಯಾರು ಹಾಗೈತಿ ಅಂತ ಈ ಡೆಬ್ಬಿ ತೆಗಿರೋ ತಿಳ್ಕೊಂಡು ಅವ್ರ ಮುಂದಿನ ಅವ್ರು ಏನ್ ಮಾಡಿಬಿಟ್ರ ಅಲ್ಲಿ ಕಟ್ ಮಾಡಿಬಿಟ್ಟು, ಮುಂದಿನ ಎಲ್ಲ ಡಬ್ಬಿಗಳು ಏನ್ ಮಾಡಿಬಿಟ್ಟು ಹೋದ್ರೆ ಸೊಲ್ಲಾಪುರ ಮುಂಬೈ ಹೋಯ್ತು. ಆಮ್ಯಾಲ ನಿಮ್ ಮುಂದೆ ಹೇಳ್ತನ್ರಿ, ಕಾಮ್ಗ ನಿಧಿ ಮಾಡೋಕೆ ಸೈಸ್ ಮಾಡಕ ಮುಂಬೈ ಟ್ರೇನ್ ಆಗೈತಿ. ಈ ಬೆಳಗಿನ 5-6 ಸುಮಾರು ಇವರಿಗೆ ಆಕ್ಸಿಡೆಂಟ್ ಆಗೈತಿ. ಏಳು ಮುಂಬೈ ಬಂದಂತ ತಿಳ್ಕೊಂಡು ಒಬ್ರಿಗೊಬ್ರು ಎಬ್ಸಿದ ಕೂಡಲೇ ಎದ್ದು ನೋಡಿದ್ರ ಎಲ್ಲಿದ್ದಾರೆ ಇವರು? ಇಂಡಿಯಾಗದಾರ. ಎಲ್ಲಿ? ಇಂಡಿಯಾಗದಾರ. ಹಂಗ ನಾವೇನ್ ಮಾಡಿದ್ವಿ ಇಟ್ಟೊಂದ ಕಡಿಮೆ ಇವು ಇಂಡಿಯಾಗ ಉಳಿಬಾರ್ದು ಅಂತ ತಿಳ್ಕೊಂಡ ತಗೊಂಡು ಮುಂಬೈಗೆ ಹೋಗ್ಬೇಕಾಗಿಲ್ಲ ನಾವು. ಹಾಗೆ ಚಳಿ ಮಾಡಾಕತ್ತಿದೀವಿ ತಾಯಿದ್ರೆ. ದ್ರೋಣಾಚಾರ್ಯರನ್ನ ಗುರು ನಮ್ಮೆಲ್ಲ ರಾಜಕುಮಾರರಿಗೆ ನೀವು ವಿದ್ಯಾಭ್ಯಾಸ ಕಲಿಸ್ರಿ.